ಮಂಡ್ಯದಲ್ಲಿ ನಡೆಯುತ್ತಿರುವ ಹಿಂದೂ ಶಕ್ತಿ ಸಂಗಮ ಕಾರ್ಯಕ್ರಮದಲ್ಲಿ ಸಿಎಂ ಸದಾನಂದ ಗೌಡ ಇವತ್ತು ಕಾಕಿ ಚಡ್ಡಿ ಬಿಳಿ ಶರ್ಟ್ ಹಾಕೊಂಡು ಮಿಂಚ್ತಾ ಇದ್ರು. ಈ ಬಾರಿ ನಾನೇ ಬಜೆಟ್ ಮಂಡಿಸ್ತೇನೆ ಅಂತ ಅವರು ಹೇಳಿದ್ರು. ಆದ್ರೆ ಬಿಎಸ್ವೈ ಟೀಮ್ ಮಾತ್ರ ಸಮಾವೇಶಕ್ಕೆ ಗೈರಾಗಿತ್ತು. ಹುಬ್ಬಳ್ಳಿ ಆರ್ಎಸ್ಎಸ್ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ. ನಗರದ ಹೊರವಲಯದ ವಿಜಯನಗರ ಬಳಿ ಭರ್ಜರಿಯಾಗಿ ಹಿಂದೂ ಶಕ್ತಿ ಸಂಗಮ ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಿಎಂ ಸದಾನಂದ ಗೌಡ ವಿಮಾನ ನಿಲ್ದಾಣದಲ್ಲೇ ಸುದ್ದಿಗಾರರ ಜೊತೆ ಮಾತನಾಡಿದರು. ಶಕ್ತಿಶಾಲಿ ಭಾರತ ನಿರ್ಮಾಣ ಒಂದೇ ಸಂಘದ ಮುಖ್ಯ ಧ್ಯೇಯ. ಸಂಘಟನೆ ಬಿಟ್ಟರೆ 3 ದಿನಗಳ ಕಾಲದ ಶಿಬಿರದಲ್ಲಿ ಯಾವುದೇ ರಾಜಕೀಯ ವಿಷಯಗಳು ಚರ್ಚೆಯಾಗುವುದಿಲ್ಲ ಎಂದು ಹೇಳಿದರು. ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಂದು ಅವರು ಪುನರುಚ್ಚರಿಸಿದರು. ಈ ಒಂದು RSSನ ಶಿಬಿರ ಆದಾಗ ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ನಾವು ಇದರಲ್ಲಿ ಭಾಗವಹಿಸಬೇಕಾದ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ನಾವು ನಿಭಾವಣೆ ಮಾಡ್ತಿದ್ದೇವೆ ಹೊರತು ಇದರಲ್ಲಿ ಏನು ಹೊಸತನ ಇಲ್ಲ ಅಥವಾ ಇದರಲ್ಲಿ ಏನು ವಿಶೇಷ ಇಲ್ಲ ಅಥವಾ ಇದು ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ ಅಂತ ಹೇಳುವಂಥ ಆ ಒಂದು ಭಾವನೆಗಳಿಲ್ಲ. ಒಬ್ಬ ಸ್ವಯಂ ಸೇವಕನಾಗಿ ನಾವೆಲ್ಲ ಇಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸಾಮಾನ್ಯ ಕಾರ್ಯಕರ್ತರಂತೆ ಕಾಕಿ ಚಡ್ಡಿ ಬಿಳಿ ಶರ್ಟ್ ತೊಟ್ಟು ಬಂದ ಸಿಎಂ ವೇದಿಕೆ ಬಲಭಾಗದ ಕೆಳಗೆ ಆಸೀನರಾದರು. ಅವರ ಜೊತೆ ಜಗದೀಶ್ ಶೆಟ್ಟರ್, ಸಂಸದ ಪ್ರಹ್ಲಾದ್ ಜೋಶಿ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಆಗಮಿಸಿದ್ದರು. ಸರಿಯಾಗಿ 10:40ಕ್ಕೆ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಜೋಶಿ ಭಗವಾ ಧ್ವಜಾರೋಹಣ ನೆರವೇರಿಸಿದ್ದರು. ನಂತರ ಬೃಹತ್ ಭಾರತಾಂಬೆ ಭಾವಚಿತ್ರಕ್ಕೆ 3000 ಮಠದ ಸ್ವಾಮೀಜಿ ಪುಷ್ಪ ಅರ್ಪಿಸುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುರೇಶ್ ಜೋಶಿ, ಸಮಾಜವನ್ನು ಕುಂದಿಸುವ, ಅಶಾಂತಿ ಕದಡಿಸುವ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುವುದೇ ಹಿಂದೂ ಶಕ್ತಿ ಸಂಗಮದ ಉದ್ದೇಶವಾಗಬೇಕು ಎಂದು ಕರೆ ನೀಡಿದರು. समाज को दुर्बल करने वाली यह पद्धतियां यहाँ पर हुई है. जातियों के आधार पर इतना बड़ा समाज बटा हुआ है, संकुचितता के वातावरण में है, भेदभाव का व्यवहार करता हुआ दिखाई देता है. इस सारे विषमता से मुक्त होकर एक समरस समाज निर्माण हो, इसकी आवश्यकता है. ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಬಂದಿಲ್ಲ. ಇದು ಸರಸಂಘ ಚಾಲಕರಲ್ಲಿ ಬೇಸರ ಮೂಡಿಸಿದೆ. ನಾಳೆಯಾದರೂ ಯಡಿಯೂರಪ್ಪ ಶಿಬಿರಕ್ಕೆ ಬರ್ತಾರಾ? ಕಾದು ನೋಡಬೇಕು. ಸಮಾವೇಶದಲ್ಲಿ 14 ಜಿಲ್ಲೆಗಳ 30,000 ಸೇವಕರು ಪಾಲ್ಗೊಂಡಿದ್ದಾರೆ. ಭದ್ರತೆಗಾಗಿ 5,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ಕ್ಯಾಮರಾಮನ್ ಆನಂದ್ ಪತ್ತಾರ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ಸುದ್ದಿವಾಹಿನಿ, ಹುಬ್ಬಳ್ಳಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತೊಮ್ಮೆ ಚುನಾವಣಾ ಅಖಾಡಕ್ಕಿಳಿಯುವುದಾಗಿ ಘೋಷಿಸಿದ್ದಾರೆ. ಮುಂದಿನ ಚುನಾವಣಾ ಹೋರಾಟದ ನೇತೃತ್ವವನ್ನು ತಾವೇ ವಹಿಸಿಕೊಳ್ಳುವುದಾಗಿ ಹೇಳಿದ್ದಾರೆ. ಫೆಬ್ರವರಿ 10ರಿಂದಲೇ ರಾಜ್ಯ ಪ್ರವಾಸ ಮಾಡುವುದಾಗಿ ಘೋಷಿಸಿದ್ದಾರೆ. ಇದು ನನ್ನ ಕೊನೆಯ ಹೋರಾಟ ಎಂದು ದೇವೇಗೌಡ ಮತ್ತೊಮ್ಮೆ ಹೇಳಿದ್ದಾರೆ. ದೇವೇಗೌಡ ಅಂದ್ರೆ ಸುಮ್ಮನೆ ಕೂರುವ ಜಾಯಮಾನದ ವ್ಯಕ್ತಿಯಲ್ಲ. ಈ ಮಾತು ಇಂದು ಮತ್ತೊಮ್ಮೆ ಸಾಬೀತಾಗಿದೆ. ದೇವೇಗೌಡ ಜೀವಮಾನದ ಕೊನೆಯ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಹೌದು, ಹೀಗಂತ ಅವರೇ ಘೋಷಿಸಿದ್ದಾರೆ. ಮಂಡ್ಯದ ಕದಲಿಪುರದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಉದ್ಘಾಟಿಸಿ ಮಾತನಾಡಿದ ಗೌಡರು, ಮುಂದಿನ ಚುನಾವಣೆಯ ಹೋರಾಟದ ನೇತೃತ್ವವನ್ನು ನಾನೇ ವಹಿಸಿಕೊಳ್ತೇನೆ. ಇದಕ್ಕಾಗಿ ಫೆಬ್ರವರಿ 10ರಿಂದ ರಾಜ್ಯ ಪ್ರವಾಸ ಮಾಡಿ ಜನಜಾಗೃತಿ ಮೂಡಿಸುತ್ತೇನೆ ಅಂದ್ರು. ಈ ರಾಜ್ಯದಲ್ಲಿ ಮತ್ತೊಂದು ಕೊನೆಯ ಹೋರಾಟ ಇದೆ. ಈ ಕೊನೆಯ ಹೋರಾಟವನ್ನು ಮಾಡೋದು ಸತ್ಯ. ಅಲ್ಲೇ ಮಾತನಾಡ್ತೇನೆ. ಆ ಸಂದರ್ಭ ಏನೇನು ಆಗಿದೆ ಅನ್ನೋದು ಮಾತನಾಡ್ತೇನೆ. ಇಲ್ಲಿ ಮಾತನಾಡಲ್ಲ. ಹಾಸಿಗೆಯಿಂದ ಎದ್ದು ಜನಗಳ ಮುಂದೆ ಹೋಗಲೇಬೇಕು ಅನ್ನೋ ಮನಸ್ಸನ್ನು ಪೂರ್ತಿ ಬಿಡಬೇಕಾಗುತ್ತೆ. ಏನಿದ್ದಾನೆ ಅವರಿಂದನೇ ಆ ಸ್ಫೂರ್ತಿ ತಪ್ಪಿ ಬರ್ತೀನಿ. ನನ್ ವಯಸ್ಸು ಲೆಕ್ಕಕ್ಕೆ ಬರೋದಿಲ್ಲ, ನನಗಿರೋ ನೋವು ಲೆಕ್ಕಕ್ಕೆ ಬರೋದಿಲ್ಲ. ನಾನು ಇರೋವರೆಗೆ ಆ ಕಣ್ಣಿನ ಯಾಕೋ ಜನರ ಸ್ಥಿತಿ ನೋಡಿದಾಗ ಮಾಡಲೇಬೇಕು ಅಂತ ಮತ್ತೇನು ಅಧಿಕಾರ ಬರಬೇಕು ಅಂತ ಆ ಈ ಜಾಗದಲ್ಲಿ ಹೇಳ್ತೇನೆ. ಸಮಾರಂಭದ ಬಳಿಕ ಮದ್ದೂರಿನಲ್ಲಿ ಶಾಸಕಿ ಕಲ್ಪನಾ ಸಿದ್ದರಾಜು ನಿವಾಸದಲ್ಲಿ ಮಾತನಾಡಿದ ದೇವೇಗೌಡರು, 30 ದಿನಗಳ ರಾಜ್ಯ ಪ್ರವಾಸದಲ್ಲಿ ಮಹಿಳಾ, ಕಾರ್ಮಿಕ, ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ಯುವಕರ ಸಮಾವೇಶಗಳನ್ನು ನಡೆಸಲಾಗುವುದು ಅಂತ ಹೇಳಿದ್ರು. ಅದು ದೇವೇಗೌಡರು ಇಳಿವಯಸ್ಸಿನಲ್ಲಿ ಮತ್ತೊಮ್ಮೆ ಹೋರಾಟಕ್ಕೆ ಇಳಿಯೋದಾಗಿ ಘೋಷಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಯಾವ ಗಾಳಿ ಬೀಸುತ್ತೆ ಕಾದು ನೋಡಬೇಕು. ಸೋಮಶೇಖರ್, ಸುವರ್ಣ ನ್ಯೂಸ್ 24/7, ಮಂಡ್ಯ.
ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಧಾರವಾಡದಲ್ಲಿ ಶಿಕ್ಷಕರು ನಡೆಸ್ತಾ ಇರುವ ಹೋರಾಟ 44 ದಿನ ಪೂರೈಸಿದೆ. ಈ ನಡುವೆ ಹೋರಾಟ ತೀವ್ರ ಸ್ವರೂಪ ಪಡೆದಿದೆ. ಆಮರಣಾಂತ ಉಪವಾಸ ಕೈಗೊಂಡಿರುವ ಶಿಕ್ಷಕರಲ್ಲಿ ಇಂದು ಕೆಲವರು ಅಸ್ವಸ್ಥಗೊಂಡಿದ್ದಾರೆ. ಇವರಲ್ಲಿ ಎಂಡಿ ಪಾಟೀಲ್ ಎಂಬ ಶಿಕ್ಷಕನ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ನಡುವೆ ಆಸ್ಪತ್ರೆಗೆ ಅಸ್ವಸ್ಥರನ್ನ ಸಾಗಿಸುವಾಗ ಧರಣಿ ನಿರತರು ತಡೆಯೊಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಶಿಕ್ಷಕರ ನಡುವೆ ತಳ್ಳಾಟ ನೂಕಾಟ ಸಹ ನಡೆಯಿತು. ಅನುದಾನ ಬಿಡುಗಡೆ ಮಾಡುವ ತನಕ ಹೋರಾಟ ಮಾತ್ರ ನಿಲ್ಲಿಸಲ್ಲ ಎಂದು ಶಿಕ್ಷಕರು ಪಟ್ಟು ಹಿಡಿದಿದ್ದಾರೆ. ಇಲ್ಲ ಅಂತ ಹೇಳ್ಬಿಡಿ ಸರ್, ದೇಹನಾಗೂ ನಾವು ಸಾಯ್ತೀವೋ ಅಥವಾ ಜೀವನ ಮಾಡ್ತೀವೋ, ಒಂದು ವಾಚ್ಮನ್ ಕೆಲಸ ಹೋಗಿ ನಮ್ಮ ಕೈ ವಯಸ್ಸಾಗಿದೆ ನಿಮ್ಮಲ್ಲಿ ಸೇರಿಸಿ ಅಂತೀರ ಅಂತ ಕೇಳ್ಬೋದು ಸರ್. ಡೋರನ್ನು ಹಿಂಗೆ ತೆಗಿತೀನಿ, ಸಾಲ ಮಾಡ್ತೀನಿ, 4,000 5,000 ಕೊಡ್ತಾರೆ ಸರ್. ಏನೋ ಮಾಡ್ಕೊಂಡು ಜೀವನ ಮಾಡ್ತೀನಿ. ನೀವು ಕೇಳ್ಬೋದು, ಪ್ರಶ್ನೆ ಕೇಳ್ಬೋದು, ನಿನಗೆ ವಯಸ್ಸಾಗಿದೆ, 10 ವರ್ಷ ಸರ್ವಿಸ್ ಇದೆ, ಏನ್ ಕೆಲಸ ಮಾಡ್ತೀನಿ ಅಂದ್ರೆ ನಾನು ವಾಚ್ಮನ್ ಕೆಲಸ ಮಾಡ್ತೀನಿ ಸರ್. ಮಾನ್ಯ ಮುಖ್ಯಮಂತ್ರಿಗಳು ಕೇವಲ 60 ಕೋಟಿಗಳ ಬಿಡುಗಡೆ ಎನ್ನುವ ಮಾತನ್ನು ಮಾತ್ರ ಹೇಳಿದರು. ಆ 60 ಕೋಟಿಗಳು 91ರವರೆಗಿನ ಶಾಲಾ ಕಾಲೇಜುಗಳಿಗೂ, 91ರಿಂದ 94 95ರವರೆಗೂ ಅಥವಾ ಅನುದಾನವನ್ನು ಪಡಿತಕ್ಕಂಥವ್ರಿಗೂ ಯಾವುದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಸ್ಪಷ್ಟತೆ ಅಲ್ಲಿ ಇಲ್ಲ. ಹೀಗಾಗಿ ನಾವು ಆ ಹೋರಾಟವನ್ನು ಬೇಡಿಕೆ ಈಡೇರುವವರೆಗೆ ಮುಂದುವರಿತಕ್ಕ. ಅಂಗಾಗ ಪ್ರದರ್ಶಿಸುವ ಅಶ್ಲೀಲವೆನಿಸುವಂತಹ ಉಡುಗೆ ತೊಟ್ಟು ಇನ್ಮುಂದೆ ಚರ್ಚ್ ಪ್ರವೇಶ ಮಾಡುವಂತಿಲ್ಲ. ಇಂತಹದೊಂದು ಫರ್ಮಾನು ಹೊರಡಿಸಿದ್ದಾರೆ ಮಂಗಳೂರಿನ ಪಾದ್ರಿಗಳು. ಚರ್ಚ್ಗಳ ಈ ನಿರ್ಧಾರವನ್ನು ಕ್ರಿಶ್ಚಿಯನ್ ಸಮುದಾಯವು ಸ್ವಾಗತಿಸಿದೆ. ಮೈಕಂಟುವ ಟೀ ಶರ್ಟ್ ತೊಡುವಂತಿಲ್ಲ, ಸ್ಲೀವ್ಲೆಸ್ ಡ್ರೆಸ್ ಹಾಕುವಂತಿಲ್ಲ, ಟೈಟ್ ಜೀನ್ಸ್ ಪ್ಯಾಂಟ್ ಬ್ಯಾನ್. ಮಂಗಳೂರು ಚರ್ಚ್ಗಳ ಹೊಸ ಫರ್ಮಾನು. ಹೌದು, ಈ ಎಲ್ಲ ಡ್ರೆಸ್ ತೊಟ್ಟು ಇನ್ಮೇಲೆ ಚರ್ಚ್ ಪ್ರವೇಶಿಸುವಂತಿಲ್ಲ. ಹೀಗಂತ ಮಂಗಳೂರಿನ ಚರ್ಚ್ಗಳು ಹೊಸ ಫರ್ಮಾನು ಹೊರಡಿಸಿವೆ. ಕ್ರಿಶ್ಚಿಯನ್ ಯುವತಿಯರು ಪ್ರಾರ್ಥನೆ ವೇಳೆ ಸ್ಲೀವ್ಲೆಸ್ ಡ್ರೆಸ್, ಶಾರ್ಟ್ ಸ್ಕರ್ಟ್, ಟೈಟ್ ಜೀನ್ಸ್ ಪ್ಯಾಂಟ್ ಹಾಕಿ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡುವಂತಿಲ್ಲ. ಅಸಭ್ಯ, ಅಶ್ಲೀಲ ಎನಿಸುವಂತಹ ಉಡುಗೆ ತೊಡದಂತೆ ಧರ್ಮಗುರುಗಳು ಸೂಚನೆ ಹೊರಡಿಸಿದ್ದಾರೆ. Opposition, I can't oppose. For my daughter, I always make her wear. Yeah, their own parents only should look after it, not anybody else. Nobody has the right. And I see to that what my daughter wears. And I see to it what she takes when I take her for the shopping. I don't like body to be seen like that. ಪಾದ್ರಿಗಳ ಈ ನಿರ್ಧಾರಕ್ಕೆ ಕ್ರಿಶ್ಚಿಯನ್ ಸಮುದಾಯದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಮಹಿಳೆಯರು ಈ ಕ್ರಮವನ್ನ ಸ್ವಾಗತಿಸಿದ್ದಾರೆ. ಚರ್ಚ್ಗಳಲ್ಲಿ ಅಸಭ್ಯ ತೊಡುಗೆ ಸರಿಯಲ್ಲ, ಇಲ್ಲಿ ಪ್ರಾರ್ಥನೆಗೆ ಮಾತ್ರ ಅವಕಾಶ. ಹಾಗಾಗಿ ಅಂಗಾಂಗ ಪ್ರದರ್ಶನದ ಡ್ರೆಸ್ಗಳನ್ನು ತೊಡೋದು ಸರಿಯಲ್ಲ ಎಂಬ ಪೂರಕ ಅಭಿಮತ ವ್ಯಕ್ತವಾಗಿದೆ. ಮಕ್ಕಳಿಗೂ ಅಂದರೆ ಬೇರೆಯವ್ರಿಗೆ ಕಣ್ಣು ಬೀಳದಾಗ ಮೀನ್ಸ್ ಇಟ್ ಶುಡ್ ನಾಟ್ ಬಿ ಅಟ್ರಾಕ್ಟೆಡ್ ಟು ಎನಿಬಡಿ. ವಿ ಕ್ಯಾನ್ ನಾಟ್ ಬ್ಲೇಮ್ ಬಾಯ್ಸ್. ಸಮ್ಟೈಮ್ ನನಗೆ ಬಿಸಿಲು ಹೊಡಿತಾ ಇದ್ದಾರೆ, ನನಗೆ ತಮಾಷೆ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ನಮ್ಮ ಮಕ್ಕಳದ್ದು ಡ್ರೆಸ್ ನೋಡಿಯೇ ಹುಡುಗರು ಚೆಂದ ಮಾಡಿ ಅಂದರೆ ಎಲ್ಲ ಕವರಾಗಿ ಹೋದರೆ ಯಾರು ನೋಡೋಕ್ಕಿಲ್ಲ. ಅತ್ಯಾಚಾರದಂತಹ ಪ್ರಕರಣಗಳು ಹೆಚ್ಚಾಗಲು ಯುವತಿಯರ ಅಶ್ಲೀಲ ಡ್ರೆಸ್ಗಳೇ ಕಾರಣ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಸಿಸಿ ಪಾಟೀಲ್ ಕೆಲ ದಿನಗಳ ಹಿಂದಷ್ಟೇ ಹೇಳಿದ್ರು. ಈ ಹೇಳಿಕೆಗೆ ವ್ಯಾಪಕ ಆಕ್ರೋಶವೂ ವ್ಯಕ್ತವಾಗಿತ್ತು. ಈ ನಡುವೆ ಅಶ್ಲೀಲ ಡ್ರೆಸ್ಗಳನ್ನು ನಿರ್ಬಂಧಿಸುವ ಡ್ರೆಸ್ ಕೋಡ್ಗಳನ್ನು ಚರ್ಚ್ಗಳು ಸದ್ದಿಲ್ಲದೆ ಜಾರಿಗೆ ತಂದಿವೆ. ಇದು ಮತ್ತೊಂದು ಸಂಘರ್ಷಕ್ಕೆ ನಾಂದಿಯಾಗದಿರಲಿ ಅನ್ನೋದು ಧರ್ಮಗುರುಗಳ ಮನವಿ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ಬಹಿರ್ದೆಸೆಗೆ ಹೋದ ವ್ಯಕ್ತಿ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಕೊಂದು ಹಾಕಿದ ಘಟನೆ ಮೈಸೂರು ಜಿಲ್ಲೆ ನರಸೀಪುರದ ಸೋಸಲೆ ಗ್ರಾಮದಲ್ಲಿ ನಡೆದಿದೆ. 60 ವರ್ಷದ ವೃದ್ಧ ಸಿದ್ದಯ್ಯ ಎಂಬುವರೇ ಮೃತಪಟ್ಟ ವ್ಯಕ್ತಿ. ದಲಿತ ಕೇರಿಯ ನಿವಾಸಿ ಸಿದ್ದಯ್ಯ ರಾತ್ರಿ ಬಹಿರ್ದೆಸೆಗೆ ಹೋದಾಗ ನಾಯಿಗಳ ಹಿಂಡು ಏಕಾಏಕಿ ದಾಳಿ ನಡೆಸಿದೆ. ನಾಯಿಗಳ ದಾಳಿಗೆ ತುತ್ತಾದ ಸಿದ್ದಯ್ಯ ಅವರನ್ನ ಮೈಸೂರಿನ ಮೇಟುಗಳಿಯ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಿದ್ದಯ್ಯ ಮೃತಪಟ್ಟಿದ್ದಾರೆ. ಈ ಸಂಬಂಧ ಬನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.